ಇದು ನನ್ನ ಫಸ್ಟ್ ಮಿನಿ ಲಾಗ್ ಮ್ಯಾಂಗ್ಳೂರ್ದು. ನಾವು ಮ್ಯಾಂಗ್ಳೂರ್ಗೆ ಹೋಗ್ತಿದ್ವಿ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೆಂಡತಿ ಸತ್ರ ಗಂಡರ ಥರ ಕೂತ್ಕೊಂಡಿದ್ದ, ಸಪ್ಪೆ ಮುಖ ಮಾಡಿಕೊಂಡು. ಅದಕ್ಕೆ ಕೇಳ್ತಿದ್ದೆ ಏನಾಗಿದೆ ಅಂತೇಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಹಾಗೆ ಹೋಗ್ಬೇಕಾದ್ರೆ ಫ್ರೂಟ್ಸ್ ಎಲ್ಲ ಎತ್ಕೊಂಡು ಹೋಗಿದ್ವಿ ಟ್ರೈನಲ್ಲಿ ತಿನ್ನುವಂತ, ಯಾಕಂದರೆ 18 hours ಜರ್ನಿ ಅಲ್ಲ. ಸೊ ನೀವು ಏನೇ ಹೇಳಿ, ಐಫೋನ್ ಇದ್ದರೆ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದಲ್ಲ ಎಲ್ಲ ಕೂಡ, ಲೈಕ್ ಚೆಂದ ಕಾಣ್ತದೆ ಕ್ಯಾಮ್ರಾ ಸಹ. ಹಾಗೆ ಮಾರ್ನಿಂಗ್ ರೀಚ್ ಆದ್ವಿ. ಇದು ಸಕಲೇಶ್ಪುರ, ಒಳ್ಳೆ ಉಂಟು ನೇಚರ್ ಮಾತ್ರ ಆಚೆ ಸೈಡೆಲ್ಲ ಟ್ರೈನಲ್ಲಿ ಹೋಗ್ಬೇಕಾದ್ರೆ. ನೋಡಿ ಹೇಗೆ ಕಾಣ್ತದೆ ಅಂತ, ಸೈಕ್ ಮಾತ್ರ ವ್ಯೂ ಎಲ್ಲ ಟ್ರೈನಲ್ಲಿ ಹೋಗ್ಬೇಕಾದ್ರೆ. ಇಲ್ಲಿ ಮುಂದೆ ಹೋಗಿ ಸಕಲೇಶ್ಪುರದಲ್ಲಿ ಸ್ಟಾಪ್ ಮಾಡ್ತಾರೆ ಟ್ರೈನು, ಸ್ವಲ್ಪ ಯಾವುದೋ ಇನ್ನೊಂದು ಟ್ರೈನ್ ಬರಲಿಕ್ಕೆ ಇರ್ತದೆ ಮೇ ಬಿ ಕ್ರಾಸಿಂಗ್ ಟೈಮಲ್ಲಿ. ಸೊ ಇಲ್ಲಿ ಸ್ಟಾಪ್ ಮಾಡಿದರು. ಹಾಗೆ ನಮ್ಮ ಫ್ರೆಂಡ್ಸ್ ಇವರು ತಿಕ್ಕ ತೊಳೆದೇನೆ ಮಾರ್ನಿಂಗ್ ಎದ್ಬಿಟ್ಟು ಫೋಟೋಗೆಲ್ಲ ಪೋಸ್ ಕೊಡ್ಲಿಕ್ಕೆ ನಿಂತ್ಕೊಂಡಿದ್ರು. ಮಿಡಲ್ ನಾನು ಇವ್ರಿಗೆ ಕಾಟ ಕೊಡ್ತಿದ್ದೆ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಹೋಗಿ, ಯಾಕಂದರೆ ನನಗೆ ಕಂಟೆಂಟ್ ಮಾಡಬೇಕಲ್ಲ ಏನಾದರೂ. ಹಾಗೆ ನಾನು ಕೂಡ ಹುಷಾರಿಲ್ಲದೆ ಹೋಗಿದ್ದೆ, ಮಂಗನ್ ಥರ ಕಾಣ್ತಿದ್ದೆ. ಹಾಗೆ ಸ್ವಲ್ಪ ಟೈಮ್ದಲ್ಲಿ ಪುತ್ತೂರು ನೀರೆಲ್ಲ ಹೋಗಿದ್ವಿ. ಆಮೇಲೆ ಮ್ಯಾಂಗ್ಳೂರು ಬಂತು, ಮ್ಯಾಂಗ್ಳೂರು ಜಂಕ್ಷನ್. ಇಲ್ಲಿ ಸ್ಟಾಪ್ ಮಾಡ್ತಾರೆ ಒಂದು 15 minute. ನಾವು ಇಳಿದ್ವಿ ಅಲ್ಲೇ. ಇಳಿದ್ಬಿಟ್ಟು ಚಹಾ ತೊಗೊಳ್ಬೇಕಂತ ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೈಕಾದ್ರು ಈ ಚಹಾ ನೋಡಿಬಿಟ್ಟು. ಅದೆಂತ ಒಂದು ಸರಿ ಇಲ್ಲಲ್ಲ, ಹೆಂಗೈತಿ ಬಿಸಿನೀರ ಹೆಂಗೈತ? ಇವಾಗ ಕೊಟ್ಟಾರು ಸುಟ್ಟಿ ಆಗತ್ತೆ, ಎದ್ದು ಬಿಡುದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮ್ಯಾಂಗ್ಳೂರ್ ಸೆಂಟ್ರಲ್ ರೀಚ್ ಆಯಿತು. ಇಲ್ಲಿಂದ ನಾವು PGಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೋಗ್ತಿದ್ವಿ. PG ನಿಯರ್ ಬಂದ್ವಿ. ಇಲ್ಲಿ ಬನ್ಸ್ ಹಾಸ್ಟೆಲ್ PG ಇರೋದು, ಓಲ್ಡ್ PG ನಮ್ಮದು. ಸೊ ಅದೇ PGಗೆ ಹೋದ್ವಿ. ಹೋಗಿ ಆಮೇಲೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಕಟ್ಟಿಂಗ್ ಶಾಪ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಸೊ ಅದು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೇ ಸ್ಟಾಪ್ ಮಾಡ್ಕೊಂಡಿದ್ದೆ. ಅಲ್ಲೇ PGಲೆಲ್ಲ ಲಗೇಜ್ ತೆಗೆದಿಟ್ಟು ನಾವು ಕಟಿಂಗ್ ಶಾಪ್ಗೆ ಬಂದ್ವಿ. ಡೈರೆಕ್ಟ್ ಕಟಿಂಗ್ ಮಾಡಿಸ್ಕೊಂಡೆ ಮತ್ತೆ ಸ್ನಾನ ಎಲ್ಲ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು. ಕಟಿಂಗ್ ಮಾಡ್ತೀವಿ, ಮುಖನೇ ನೋಡ್ಕೊಳಿಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಆಗಿತ್ತು ಟ್ರಾವೆಲ್ ಮಾಡಿ. ಆಮೇಲೆ ಕಟಿಂಗ್ ಮಾಡಿಸ್ಕೊಂಡು ಹೊರಗೆ ಬಂದು ನೋಡಿದರೆ ಚೆಂದ ಕಾಣ್ತಿದ್ದೇನೆ ಅಂದ್ಕೊಂಡೆ. ಆಮೇಲೆ ನೆಕ್ಸ್ಟ್ ಹಾಗೆ ಹೋಗಬೇಕಾದ್ರೆ ಟೈಮ್ ಕೂಡ ನೋಡಿದ್ವಿ. ಟೈಮ್ ನೋಡಿದರೆ ನಿಯರ್ಲಿ 11 ಆಗಿತ್ತು, 11:30. ಹಾಗೆ ಊಟ ಮಾಡ್ಕೊಂಡು ಹೋದ್ರೆ ಆಯಿತು, ಇಲ್ಲ ತಿನ್ಕೊಂಡು ಅಂತೇಳಿ ಹೊರಟ್ವಿ ಹಂಪನ್ ಕಟ್ಟದಲ್ಲಿ ಹೋಗ್ಬೇಕಾದ್ರೆ ಹಾಗೇ ಪೋಜೆಂಟ್ ಬರುತ್ತೆ. ಈಗ ನೆಕ್ಸ್ಟು ಸತ್ರು ಮರಿಲಿಕ್ಕಿಲ್ಲ ಈ ಥರ ಲೈಫಲ್ಲಿ. ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಕೂಡ. ಫೈನ್, ಬಟ್ ವರ್ಕ್ ಮಾಡಿದ್ದೇವೆ. ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಇರ್ತದಲ್ಲ, ಬ್ಯಾಡ್ ಆ್ಯಂಡ್ ಎವ್ರಿಥಿಂಗ್. ಹಾಗೆ ನೆಕ್ಸ್ಟ್ ಹೋದ್ವಿ ಹಂಪನ್ ಕಟ್ಟ. ಅಲ್ಲಿ ಇಳಿಸ್ಬಿಟ್ಟು ಹೊಸ ಹೋಟೆಲ್ ಸಲುವಾಗಿ ಹೋಗ್ತಿದ್ವಿ. ಅಲ್ಲಿ ಒಳ್ಳೆ ಪರೋಟ ಎಲ್ಲ ಒಳ್ಳೆ ಸಿಗ್ತದೆ ಮಾರೆ, ಚಿಕನ್ ಪರೋಟ ಎಲ್ಲ. ಸೊ ಹಾಗೆ ಹೋದ್ವಿ ಅಲ್ಲಿ ಹೋಟೆಲ್ ಸಲುವಾಗಿ. ಇವ 24 hours ಕಾಲ್, ಎಂತ ಸಹ ಹೇಳಿಕ್ಕಿಲ್ಲ ಮಾರೆ. ಎಂತ ಮಾಡೋದು, ಹಿಂಗಲ್ಲಿರೋ ಹುಡುಗರೆಲ್ಲ ಹೀಗೇನೆ ಎಲ್ಲ. ಇವ ಯಾವಾಗಲೂ 24 hours ಇವ ನಗಾಡ್ಕೊಂಡು ಇವ. ಆಮೇಲೆ ಇವರು ಕ್ಯಾಮ್ರಾ ಓಪನ್ ಮಾಡಿದರೆ ಸಾಕು, ಸತ್ತೋಗ್ತಿದ್ರು ಮೇ ಬಿ. ನೋಡಿ ಸಾಕಾಗೋಗಿತ್ತು ಅವ್ರಿಗೆ ಒನ್ ಡೇ ಇಂದ. ಎಂತ ಮಾಡೋದು, ನನಗೂ ಸಹ ವೀಡಿಯೋ ಮಾಡಬೇಕಂತ ಒಂದು ಖುಷಿ. ಹಾಗೆ ಇವ್ರನ್ನೇ ಇಟ್ಕೊಂಡು ಕಾಡ್ತಿದ್ದೆ. ಪರೋಟ ತಗೊಳ್ಳುವ, ಚಿಕನ್ ಚಿಲ್ಲಿ ತಗೊಳ್ಳುವ, ಚಿಕನ್ ಚಿಲ್ಲಿ ಫುಲ್ಲು. ಅವರೇನೋ ಆಫ್ಟರ್ 12:30 ಮೇಲೆ ಎಂಥದ್ದು ಹೇಳ್ತಿದ್ರು ಅವಾಗಂತ ಚಿಕನ್ ಚಿಲ್ಲಿ ರೆಡಿ ಆಗೋದು. ಸೊ ಹಾಗೆ ಅವರು ನನಗೆ ಟೈಮ್ ಕೇಳ್ತಿದ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಆಮೇಲೆ ಚಿಕನ್ ಕುರ್ಮಾ ಮತ್ತು ಪರೋಟ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹಾಗೆ ಬಿರಿಯಾನಿ ತಿಂದ್ಕೊಂಡು ಓಕೆ ಅಂತ ಹೊರಟ್ವಿ ನಾವು ಅಲ್ಲಿಂದ ಕೂಡ. ಒಳ್ಳೆ ಇತ್ತು ಬಿರಿಯಾನಿ ಆ್ಯಕ್ಚುಲಿ, ನಾಟ್ ಬ್ಯಾಡ್. ಆ್ಯಂಡ್ ಇವನ್ ಪರೋಟ ಹೇಳಿಕ್ಕಿಲ್ಲ, ಇಲ್ಲಿ ಸಲ್ವಾದಲ್ಲಿ ಪರೋಟ ಮಾತ್ರ ಸೈಕ್ ಸಿಗ್ತದೆ ಆ್ಯಕ್ಚುಲಿ, ಸ್ಮೂತ್. ಹೆಂಗೆ ಚಿಕನ್ ಹೆಂಗೈತಿ, ಓಕೆನಾ?
ಓಕೆ ಓಕೆ ಅಲ್ಲ ನಮ್ಮ ಸೈಡ್ ಥರ ಅದು ಟೇಸ್ಟ್ ಬರಂಗಿಲ್ಲ ಈ ಕಡೆ. ತಿಂದಿದ್ದು ಕರಗಿಸುವ ಅಂತೇಳಿ ಹಂಪನಕಟ್ಟೆಯಿಂದ ಬನ್ಸಾಚಲ್ವರೆಗೂ ವಾಕ್ ಮಾಡುವ ಅಂತೇಳಿ ಹಾಗೆ ನಡ್ಕೊಂಡು ಹೋಗ್ತಿದ್ವಿ. ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರಿಗೆ ಎಂಥ ಶೆಕೆ ತಡಿಲಿಕ್ಕಾಗಲ್ಲ ಇವರಿಗೆ ಮ್ಯಾಂಗ್ಳೂರ್ದು. ನಾನಿಲ್ಲಿ ಇದ್ದು 7 years ಆಯ್ತಲ್ಲ, ಓಕೆ ನಾನಿಲ್ಲಿ ಅಡ್ಜಸ್ಟ್ ಆಗಿದ್ದೇನೆ, ಯಾಕೆ ಮ್ಯಾಂಗ್ಳೂರಲ್ಲಿ ಶೆಕೆಗೆಲ್ಲ. ಸೊ ಹಾಗೆ PGಗೆ ಬಂದ್ವಲ್ಲ, ಸೋಫೆಲ್ಲ ಎತ್ಕೊಂಡು. ನೆಕ್ಸ್ಟ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಆಯಿತಾ. ಇವ್ರದ್ದು ಇಬ್ಬರದು ಇನ್ನೊಂದು ಮುಖ ತೋರಿಸ್ತೇನೆ ಅದರಲ್ಲಿ.